ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಗೆ ಸುಮಾರು ವೆರೈಟೀಸ್ ಕಲೆಕ್ಷನ್ಸ್ ಗಳನ್ನ ನನ್ನ ಚಾನಲ್ ನೀವು ನೋಡಿರ್ತೀರ. ಬಟ್ ಇಲ್ಲಿ ನಿಮ್ಗೆ ಇನ್ನು ಹೊಸ ಕಲೆಕ್ಷನ್ಸ್ ಗಳು, ಯೂನಿಕ್ ಡಿಸೈನ್ಸ್ ಕಲೆಕ್ಷನ್ಸ್ ಗಳು ವಿತ್ ನಿಮ್ಗೆ ಡಾಲ್ ಇರುವಂತ ಕಲೆಕ್ಷನ್ಸ್ ಗಳು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಸಿಗುವಂತಹ ಜಾಗ ಅಂದ್ರೆ ಓಮ್ ಗೋಲ್ಡ್ ಕವರಿಂಗ್ ಅಂತ. ಸೊ ಇದು ಲೊಕೇಟ್ ಆಗಿರುವಂತ ತುಂಬಾನೇ ಈಸಿ ಲೊಕೇಶನ್. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ. ಹಾಗೆ ಇವತ್ತು ಇಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತಹ ಯೂನಿಕ್ ಡಿಸೈನ್ಸ್, ಹಾಗೆ ನಿಮ್ಗೆ ಲೇಟೆಸ್ಟ್ ಕಲೆಕ್ಷನ್ಸ್, ಹಾಗೆ ನಿಮ್ಗೆ ಫೇಸಸ್ ಅಲ್ಲಿ ನೋಡೋದಾದ್ರೆ ತುಂಬಾನೇ ವೆರೈಟೀಸ್ ಗಳು ನೋಡಬಹುದು. ಹಾಗೆ ಇವ್ರ ಹತ್ರ ಜರ್ಮನ್ ಸಿಲ್ವರ್ ಕಲೆಕ್ಷನ್ಸ್ ಗಳಲ್ಲಿ ನಿಮ್ಗೆ ಸಣ್ಣದ ದೀಪದಿಂದ ಹಿಡಿದು ಅಪ್ ಟು ನಿಮ್ಗೆ ಒಂದು ತಟ್ಟೆವರೆಗೂ ಕೂಡ ಒಂದು ಕಲೆಕ್ಷನ್ ಗಳು ಕೂಡ ಇವ್ರ ಹತ್ರ ನಿಮ್ಗೆ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರಬಹುದು ಈ ತರ ಆದಂತ ಫೇಸಸ್ ಕೂಡ ನಿಮ್ಗೆ ತಂಜಾವೂರ್ ಪೇಂಟ್ ಆಗಿರಬಹುದು, POP ಆಗಿರಬಹುದು, ಹಾಗೆ ನಿಮ್ಗೆ ಎಲ್ಲೋ ಫೇಸಸ್ ಇಂದ ಎಲ್ಲಾ ರೀತಿಯಾದಂತಹ ಕಲೆಕ್ಷನ್ಸ್ ಗಳು ಒಂದೇ ಜಾಗದಲ್ಲಿ ಸಿಗುವಂತದ್ದೇ ಓಮ್ ಗೋಲ್ಡ್ ಕವರಿಂಗ್ ಅಲ್ಲಿ. ಸೊ ಇನ್ನು ಲೊಕೇಟ್ ಆಗಿರೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೀವು ಮಾರ್ಕೆಟ್ ಇಂದ ಬಂದ್ರೆ ಅವಿನಿ ರೋಡ್ ಬರ್ಬೇಕಾಗುತ್ತೆ. ಅವಿನಿ ರೋಡ್ ಅಲ್ಲಿ ಬನಾರಸ್ ಸ್ವೀಟ್ ತುಂಬಾನೇ ಫೇಮಸ್ ಆಗಿರುವಂತದ್ದು. ಪಕ್ಕದಲ್ಲಿ ಲಿಬರ್ಟಿ ಶೋರೂಮ್ ಕೂಡ ಇರುತ್ತೆ. ಅಲ್ಲಿಂದ ನಿಮ್ಗೆ 13 ಶಾಪ್ ಆಗಿರುತ್ತೆ. ಸೊ ಹಾಗೆ ನೀವು ಫುಲ್ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಇದು ಮೈಸೂರು ಬ್ಯಾಂಕ್ ಹೋಗುವಂತಹ ದಾರಿಯಾಗಿರುತ್ತೆ. ಇನ್ನು ನೀವು ಮೈಸೂರು ಬ್ಯಾಂಕ್ ಇಂದ ಬಂದ್ರೆ ಹೋಟೆಲ್ ಮಧುವನ್ ಅಂತ ಇರುತ್ತೆ, ಅದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇರುವಂತದ್ದು. ನೀವು ಇದು ಮಾರ್ಕೆಟ್ ಇಂದ ಬರೋದಾದ್ರೆ 13 ಶಾಪ್ ಬನಾರಸ್ ಸ್ವೀಟ್ ಪಕ್ಕದಲ್ಲೇ ಬರುವಂತದ್ದು. ಸೊ ಈಗ ನಾನು ನಿಮ್ಗೆ ಈಸಿಯಾಗಿ ಲೊಕೇಶನ್ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಗ ನಿಮ್ಗೆ ಏನೇನ್ ಕಲೆಕ್ಷನ್ ಗಳು ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ನಿಮ್ ಶಾಪ್ ನೇಮ್? ಅಂಗಡಿ ಹೆಸರು ಓಮ್ ಗೋಲ್ಡ್ ಕವರಿಂಗ್ ಅಂತ ಮೇಡಮ್. ಓಕೆ, ಇದೆಲ್ಲ ಎದುರುಗಡೆ ಇರೋದು. ಓಕೆ, ಮೈಸೂರು ಬ್ಯಾಂಕ್ ಇಂದ ಬಂದ್ರೆ ಚರ್ಚಿನಿಂದ 13 ಅಂಗಡಿ. ಓಕೆ, ಮಾರ್ಕೆಟ್ ಕಡೆಯಿಂದ ಬಂದ್ರೆ ಬನಾರಸ್ ಸ್ವೀಟ್ ಇಂದ 10 ಅಂಗಡಿ ಮೇಡಮ್. ಓಕೆ, ವರಮಹಾಲಕ್ಷ್ಮಿ ಕಲೆಕ್ಷನ್ ತೋರ್ಸೋಕಂತ ಮಾಡ್ತಾ ಇರೋದು. ಹಾ, ಈ ತರ ಜರ್ಮನ್ ಸಿಲ್ವರ್ ಫೇಸ್, ಒರಿಜಿನಲ್ ಸಿಲ್ವರ್ ಫೇಸ್, ಈ ತರ ತಂಜಾವೂರ್ ಪೇಂಟ್ ಐಟಮ್. ಓಕೆ, ಇದು ಈ ವರ್ಷ ತುಂಬಾ ಟ್ರೆಂಡ್ ಆಗಿರುವಂತ ಐಟಮ್. ಹಾಗೆ ಇದು ಸಿಲ್ವರ್ ಫೇಸ್, ಅದಕ್ಕೆ ಈ ತರ ತಂಜಾವೂರ್ ಪೇಂಟ್ ಮಾಡಿದ್ವಿ. ಓಕೆ, ಈ ತಂಜಾವೂರ್ ಪೇಂಟ್ ಮಾಡಿದ್ಮೇಲೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇರೋದು ಸುಮಾರು ಒಂದು 60 ರಿಂದ 70 ವೆರೈಟಿ ಆಲ್ರೆಡಿ ರೆಡಿ ಇದೆ. ಓಕೆ, ಇದ್ರೊಳಗೆ ನಿಮಗೆ ಪೇಂಟಿಂಗ್ ಯಾವ ಕಲರ್ ಬೇಕು, ಶೇಡ್ ಯಾವ್ದು ಬೇಕು, ಎಲ್ಲ ವ್ಯತ್ಯಾಸ ಇರೋದು. ಬೇರೆ ಬೇರೆ ಮಾಡಲ್ ಜ್ಯುವೆಲರಿ ಕೂಡ ಯಾವ ರೀತಿ ಬೇಕು ತುಂಬಾ ವೆರೈಟಿ ಇದೆ ಮೇಡಮ್. ಅದ್ರ ಬ್ಯಾಕ್ ಸೈಡ್ ಸಪೋರ್ಟಿವ್ ಆಗಿ ಈ ತರ ಹೇರ್ ಸ್ಟೈಲ್ಸ್ ಬೇಕಾದ್ರೂ ಹಾಕೊಡ್ತಾರೆ. ಈ ತರ ಎಲ್ಲ ರೆಡಿ ಮಾಡ್ಕೊಡ್ತಾರೆ ಮೇಡಮ್. ಆರ್ಚ್ ತರ. ಓಕೆ, ಸೂಪರ್, ನೈಸ್ ಸರ್. ಸರ್, ಇದೆಲ್ಲ ತಂಜಾವೂರ್ ಪೇಂಟಿಂಗ್ ಎಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ? ಪ್ರೈಸ್ ಬಂದು ಒಂದೊಂದು ರೇಟ್ ಇದೆ ಮೇಡಮ್. ಅದು ಬಂದ್ಮೇಲೆ ಅಂಗಡಿ ಸ್ಟೋರ್ ಬಂದ್ರೆ ನಾವು ರೇಟ್ ಹೇಳ್ತೀವಿ. ಕಾರಣ ಏನಂದ್ರೆ ರೇಟ್ ಒಂದು ಹೇಳಿದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದು ರೇಟ್ ಹೇಳಿದ್ರೆ ಅಂಗಡಿಗೆ ಒಂದು ರೇಟ್ ಹೇಳಿದ್ರೆ ಅಂತಾರೆ. ರೀಸನಬಲ್ ಪ್ರೈಸಸ್ ಕೊಡ್ತೀವಿ, ಖಂಡಿತ ವಿಸಿಟ್ ಮಾಡೋಕೆ ಹೇಳಿ. ಇದು ನೆಕ್ಸ್ಟ್ ಕಲೆಕ್ಷನ್ ಮೇಡಮ್. ಇದು ನೆಕ್ಸ್ಟ್ ಕಲೆಕ್ಷನ್ ಬಂದು ಹೂವಿನಾರ ಮೇಡಮ್. ನೀವು ಹೂವಿನಾರ ಫೋಟೋಸ್ ಹಾಕಾಗೇನೆ ಈಗ ವರಮಹಾಲಕ್ಷ್ಮಿಗೆ ಈಗ ನೋಡಿ ಈ ತರ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಒಂದು ಹೂವಿನಾರ ಬರುತ್ತೆ ನಿಮ್ಗೆ. ಈ ತರ ಎಲ್ಲ ಸಿಗುತ್ತೆ. ಇದೆಲ್ಲ ಬಂದು 1 ಮೀಟರ್ ಲೆಂತ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೈಡ್ಸ್ ತೋರಣಗಳಿಗೆ ಹಾಕೋದಕ್ಕೆ ಹಾಕ್ಬೋದು, ನೀವು ಆ ತರನು ಯೂಸ್ ಮಾಡ್ಬೋದು. ಇದು ಒಂದು ನೋಡಿ, ಇದು ಫುಲ್ ರೋಸಸ್ ಆಗಿ ಇರುತ್ತೆ. ಒರಿಜಿನಲ್ ರೋಸ್ ಹೇಗಿರುತ್ತೋ ನಿಮ್ಗೆ ಆ ತರ ಕಾಣಿಸುತ್ತೆ ಇದು. ಸೊ ಇದು ಪರ್ಲು, ಬೀಡ್ಸ್ ಎಲ್ಲ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಇದು ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇದ್ರಲ್ಲೇನೆ ತುಂಬಾ ವೆರೈಟೀಸ್ ಇದೆ ಮೇಡಮ್. ಈಗ ನೋಡಿ ಫ್ಲವರ್ಸ್ ಗಳೆಲ್ಲ ಕಸ್ಟಮೈಸ್ ಕೂಡ ಇರುತ್ತೆ. ಅಂದ್ರೆ ಈಗ ಸೀಸನ್ ಇದಕ್ಕೋಸ್ಕರ ಮಾಡೋದು, ಮಾಡಿಸ್ಕೊಡೋಣ ಅಂತ. ಅಂದ್ರೆ ಟೈಮ್ ತಗೊಳುತ್ತೆ ಅಷ್ಟೇನೆ. ಈಗ ನಾನು ಏನ್ ಈ ತರ ಹೂವಿನಾರ ತೋರಿಸ್ತಿದ್ದೀನೋ ಇದ್ರಲ್ಲೇ ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಬಂದು ಇದು ನೋಡಿ, ಲೋಟಸ್ ಇರೋದ್ರಿಂದ ಈಗ ವರಮಹಾಲಕ್ಷ್ಮಿಗೆ ಹಾಕ್ತಾಗ ತಾವರೆ ಹೂವ ಅನ್ನೋದು ಇದ್ ಮಾಡೇ ಮಾಡ್ತಾರೆ. ಅದ್ರಲ್ಲೇ ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಅಂದ್ರೆ ನೋಡಿ ರೋಸ್. ಇದು ನೋಡೋದಕ್ಕೆ ನಿಮ್ಗೆ ಒರಿಜಿನಲ್ ರೋಸ್ ಇದ್ದಾಗೆ ಕಾಣಿಸುತ್ತೆ. ಓಕೆ, ಇದ್ರಲ್ಲೂ ತುಂಬಾ ಕಲೆಕ್ಷನ್ಸ್ ನ್ಯಾಚುರಲ್ ಆಗಿ ಕಾಣಿಸ್ಬಿಡುತ್ತೆ ನೋಡಿ. ಇದೆಲ್ಲ ಕ್ಲಾತ್ ಕ್ಲಾತ್ ಅಲ್ಲೇ ಕ್ಲಾತ್ ಅಲ್ಲೇ ಮಾಡಿಸಿರೋದು. ಆದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಲುಕ್ ಬಂದಾಗ ನಿಮ್ಗೆ ಆಸ್ ಇಸ್ ಒರಿಜಿನಲ್ ಆಗಿರೋದು ಕಾಣಿಸುತ್ತೆ. ಹೌದು ಹೌದು. ಸೊ ಇದು ಕೂಡ ನೀವು ನೋಡಬಹುದು. ಇದು ಎಷ್ಟು 3 ಫೀಟ್ ಇದೆ ಮೇಡಮ್? ಇದು ಇಲ್ಲ, ಇದು ಸಿಂಗಲ್ ಒಂದು ಬಂದು 1 ಫೀಟ್ ವರೆಗೂ ಬರುತ್ತೆ ಮ್ಯಾಮ್. 1 ಫೀಟ್ ಬರುತ್ತೆ. ನಿಮಗೆ ಸೈಡ್ ತೋಮಲೆ ಹಾಕ್ದಂಗೆ ಹಾಕ್ಬೋದು. ಈಗ ನಾವು ದೇವಿಗೆ ಇದೇ ತರದ್ರಲ್ಲೇನೆ ಸ್ವಲ್ಪ ನಿಯರೆಸ್ಟ್ ಅಲ್ಲಿ ಇರೋದನ್ನು ಮ್ಯಾಚಿಂಗ್ ಮಾಡಿ ನೋಡಿ 2 ತೋಮಲೆನ ತಗೊಂಡು ಹಾಕಿರೋದು ಈ ತರ ಲುಕ್ ಬರುತ್ತೆ ನೋಡಿ. ಇದೇ ತರದ್ರಲ್ಲಿ ಇನ್ನೊಂದು ದೇವಿಗೂ ಹಾಕಿದೀವಿ ನೋಡಿ, ಈ ತರ ಫಿನಿಶಿಂಗ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು ಅಷ್ಟೇ ನಿಮ್ಗೆ ಬಾಕ್ಲಿಗೆ ಹಾಕೋ ತೋರಣದ್ದು. ಇದು ಅಷ್ಟೇ ಎಷ್ಟು ಯೂನಿಕ್ ಆಗಿ ಡಿಸೈನ್ಸ್ ಆಗಿ ಇದು ಚೆನ್ನಾಗಿದೆ. ಮತ್ತೆ ಇದ್ರಲ್ಲೇ ಬಂದು ನಿಮ್ಗೆ ಆಗ್ಲೇ ನಾನು ಲೋಟಸ್ ಅಲ್ಲಿ ತೋರಿಸಿದ್ದೆ, ಇದು ಪೂರ್ತಿ ಲೋಟಸ್ ಮೇಡಮ್. ಇದೆಲ್ಲ ಕಲರ್ಸ್ ಸಹ ಸಿಗುತ್ತೆ ನಿಮ್ಮ? ಇದರಲ್ಲಿ ಲೈಟ್ ಪಿಂಕ್ ಒಂದು, ಡಾರ್ಕ್ ಪಿಂಕ್ ಒಂದು ಬರುತ್ತೆ ನಿಮ್ಗೆ. ನೋಡಿ, ಇದು ಒಂದು ಪ್ಯಾಟರ್ನ್, ಇದು ಒಂದು ಪ್ಯಾಟರ್ನ್.
ಆಮೇಲೆ ಕನಕಾಂಬರ ಹೂವು ಹಾಕಿರಾಗೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಈ ತರ ಕನಕಾಂಬರ ಹೂವು ಆಗಿದೆ. ಮತ್ತೆ ಹಾಗೆ ಈ ತರ ಕಾಕ್ತಾ ಮಲ್ಲಿಗೆ ಅನ್ಕೋಬಹುದು ಆ ತರ. ಮತ್ತೆ ಆಮೇಲೆ ಇದು ಬಂದು ನೋಡಿ ಮೇಡಮ್, ಫ್ಲವರ್ ವಿತ್ ಬಾಟ್ಲಿಗೆ ಹಾಕ ಮಾವಿನ ತೋರಣ ಸಿಗುತ್ತೆ. ಓಕೆ. ಇದ್ರಲ್ಲೂ 3 ಕಲರ್ಸ್ ಬರುತ್ತೆ. ವೆರೈಟೀಸ್ ಪಿಂಕ್ ಇದೆ ಮತ್ತೆ ನಿಮ್ಗೆ ವೈಟ್. ವೆರಿ ತುಂಬಾ ವೆರೈಟೀಸ್ ಅಲ್ಲೂ ಬರುತ್ತೆ. ಓಕೆ. ಇದಾಯ್ತು. ಸೊ ಇದಲ್ದೇನೆ ಕೂಡ ಪ್ಲೈನು ಕೂಡ ನಿಮ್ಮ ಹತ್ರ ಸಿಗುತ್ತೆ. ಈಗ ಮೀನಾಕ್ಷಿ ಹೇರ್ ಸ್ಟೈಲು, ಮೀನಾಕ್ಷಿ ಇದು ಮಾಡೋರ್ಗೆನೆ, ಅಲಂಕಾರ ಮಾಡೋರ್ಗೆ ಈ ತರ ನಿಮ್ಗೆ ಪ್ಯಾರೆಟ್ಸ್ ಈ ತರ ಪ್ಯಾರೆಟ್ಸ್ ಸಿಗುತ್ತೆ. ಯೂಶಲಿ ಆಲ್ಮೋಸ್ಟ್ ಈ ಗ್ರೀನ್ ಅಲ್ಲೇ ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು. ಹೌದು. ನಿಮ್ಗೆ ಈ ತರ 2 ವೆರೈಟೀಸ್ ಅಲ್ಲೂ ಪ್ಯಾರೆಟ್ಸ್ ಅನ್ನೋದು ಸಿಗುತ್ತೆ ನಿಮ್ಗೆ. ವಿತ್ ಹ್ಯಾಂಗಿಂಗ್ ಟೈಪ್ ಅಲ್ವಾ? ಹೌದು ಮೇಡಮ್. ಈ ತರ ಜಸ್ಟ್ ನೀವು ಹ್ಯಾಂಗ್ ಮಾಡ್ಬೋದು. ಓಕೆ. ಈಗ ಫ್ಲವರ್ಸ್ ಜೊತೆಗೆ ನಿಮ್ಗೆ ಇದನ್ನ ಹ್ಯಾಂಗ್ ಮಾಡಿದ್ರು ಅನ್ಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೈಸ್. ಈ ತರ ಇದನ್ನ ಹ್ಯಾಂಗ್ ಮಾಡ್ಬೋದು. ಮತ್ತೆ ಇದ್ರಲ್ಲೇನೆ ಇವಾಗ ಎಲ್ಲ ಒರಿಜಿನಲ್ ಬಾಳೆಕೊಂಡ್ ತರಾನೇ ಕೇಳ್ತಾರೆ ಮೇಡಮ್. ಸೊ ಇದು ಒರಿಜಿನಲ್ ಲೀಫ್ ತರನೇ ಇರುತ್ತೆ. ತರಾನೇ ಬರುತ್ತೆ ನಿಮ್ಗೆ. ಇದು ಅಷ್ಟೇ ನೋಡಿ ಈ ತರ. ಸೊ ನೋಡಿ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ವೆರಿ ನೈಸ್. ನೋಡಿ, ಸೂಪರ್. ನ್ಯಾಚುರಲ್ ಲೀಫ್ ಹೇಗಿರುತ್ತೋ ನಿಮ್ಗೆ ಆ ಇರೋದನ್ನೇ ಸಿಗುತ್ತೆ. ಓಕೆ. ಅದ್ರಲ್ಲಿ ಇನ್ನೊಂದು ಪ್ಯಾಟರ್ನ್ ಬಂದು ನಿಮ್ಗೆ ಈ ತರ ಸ್ಟ್ಯಾಂಡ್ ವಿತ್ ಬೇಕಂತ ಸಿಗುತ್ತೆ ನಿಮ್ಗೆ. ಇದು ಬಂದು ನಿಮ್ ಸ್ಟ್ಯಾಂಡ್ ಇರುತ್ತಲ್ಲ ಮೇಡಮ್, ಈ ತರ ನೋಡಿ ನಾನು ಏನ್ ತೋರಿಸ್ತಾ ಇದ್ದೀನಿ ಸ್ಟೀಲ್ ಸ್ಟ್ಯಾಂಡ್ಗೆ ಜಸ್ಟ್ ಈ ತರ ನಾಟ್ ಮಾಡ್ಬೋದು. ಓಕೆ. ನೋಡಿ ಈ ತರ ನೀವು 6 ಈ ತರನು ಇದೆ. ಇದನ್ನು ಇದು ಮಾಡ್ಬೋದು. ಇದರಲ್ಲಿ ನಿಮ್ಗೆ 2 ಸೈಜಸ್ ಅನ್ನೋದು ಸಿಗುತ್ತೆ ನಾನು. ಸ್ಮಾಲ್ ಬಿಗ್ ಸೈಜ್ ಅಂತ. ಇದು ಬಿಗ್ ಸ್ಮಾಲ್ ಮೀಡಿಯಂ ಸೈಜ್. ಮೀಡಿಯಂ ಸೈಜ್ ಇರುತ್ತೆ. ಇದಕ್ಕಿಂತ ನೆಕ್ಸ್ಟ್ ದೊಡ್ಡ ಸೈಜ್ ಅಲ್ಲೂ ಸಿಗುತ್ತೆ. ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಚಿಕ್ಕದ್ ಸಿಗಲ್ಲ, ದೊಡ್ಡ ಸೈಜ್ ಸಿಗುತ್ತೆ. ದೊಡ್ಡ ಸೈಜ್ ಸಿಗುತ್ತೆ. ಓಕೆ. ನಿಮ್ಗೆ ಬನಾನಾ 6 ಕೂಡ ಈ ತರ ಸ್ಟ್ಯಾಂಡ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನಿಮ್ಗೆ ವೆರೈಟೀಸ್ ಅನ್ನೋದು ಬಂದು ಈ ತರ ಸ್ಟೀಲ್ ಅಲ್ಲೂ ಸಿಗುತ್ತೆ. ಇದು ಐರನ್. ಮತ್ತೆ ಈ ತರ ಬನಾನಾ ಸಿಗುತ್ತೆ, ಬನಾನಾ ಬಂಚಸ್. ಸೊ ನೀವು ಎಲ್ಲಿ ಹ್ಯಾಂಗ್ ಬೇಕಾದ್ರೂ ಈ ತರ ಹ್ಯಾಂಗ್ ಮಾಡ್ಕೋಬಹುದು. ಓಕೆ. ಬನಾನಾ ಬಂದಸಲ್ಲೂ ನಿಮ್ಮ ಹತ್ರ ಸೈಜಸ್ ಸಿಗುತ್ತೆ ಮೇಡಮ್. ಇದರಲ್ಲಿ 4-5 ಸೈಜಸ್ ಬರುತ್ತೆ ನಿಮ್ಗೆ. ಈ ತರ ಹ್ಯಾಂಗ್ ಮಾಡ್ಕೋಬಹುದು. ವಾವ್, ವೆರಿ ನೈಸ್. ಈ ತರ ದೀಪಾವಳಿ ಕಂಬ ಇಟ್ಟಿರ್ತೀರಲ್ಲ, ಈ ದೀಪಾವಳಿ ಕಂಬಕ್ಕೆ ನಿಮ್ಗೆ ಜಸ್ಟ್ ಈ ತರ ಟೈ ಮಾಡ್ಕೊಳ್ಳೋ ಹಾಗೆ. ಓಕೆ. ಇದು ಜಸ್ಟ್ ನೀವು ಈ ತರ ನಿಲ್ಲಿಸ್ಲೂಬಹುದು. ಈ ತರ ನೋಡಿ ಇಲ್ಲಿ ನಾಟ್ ಅಂತ ಇರುತ್ತೆ. ಸೊ ಇದನ್ನ ರಿಮೂವ್ ಮಾಡಿ ನಿಮ್ ದೀಪಕ್ಕೆ ಯಾವ ಸೈಜಿಗೆ ಬೇಕಂದ್ರೆ ಆ ಸೈಜ್ಗೆ ಈ ತರ ನಾಟ್ ಮಾಡ್ಕೊಂಡ್ರೆ ನಿಮಗೆ ದೀಪಕ್ಕೆ ಲಕ್ಷ್ಮಿ ಕೂರಿಸ್ಕೊಂಡು ಇರುತ್ತೆ. ಇದರಲ್ಲಿ ನಿಮ್ಗೆ ಸೈಜಸ್ ಅನ್ನೋದು ಸಿಗುತ್ತೆ ಮೇಡಮ್. ಈಗ ನಾನು ತೋರಿಸ್ತಾ ಇರೋದು ದೊಡ್ಡ ಸೈಜು, ಅದರಲ್ಲೇ ನಿಮ್ಗೆ ಚಿಕ್ಕ ಸೈಜ್ ಬೇಕಂತಂದ್ರೆ ಚಿಕ್ಕ ಸೈಜ್ ಅಲ್ಲೂ ಸಿಗುತ್ತೆ. ಚೆನ್ನಾಗಿದೆ. ಇದು ವಿತ್ ಮುಖವಾಡ ಇರುತ್ತಲ್ಲ, ವಿತ್ ಮುಖವಾಡ ಬರುತ್ತೆ ಮೇಡಮ್. ಇದರಲ್ಲೇ ನಿಮ್ಗೆ ಇನ್ನೊಂದು ಪ್ಯಾಟರ್ನ್ ಇದೆ, ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ. ಒಂದು ಇದಕ್ಕೆ ಕಂಬಕ್ಕೆ ಲಕ್ಷ್ಮಿನೂ ಕಟ್ಬೋದು, ಇನ್ನೊಂದು ನಾರಾಯಣನೂ ಕಟ್ಬೋದು. ಆ ತರ ಪ್ಯಾಟರ್ನ್ಸ್ ನಮ್ಮಲ್ಲಿ ಕೈ ಬೇಕಂದ್ರೂ ಸಿಗುತ್ತೆ. ನಾನು ಹಾಗೆ ತೋರಿಸಿರೋ ಹಾಗೆ ನಿಮ್ಗೆ ಈ ಬೆಂಡ ಅಷ್ಟಪಾದನ್ನು ನಿಮ್ಮ ಹತ್ರ ಇದ್ರೆ ಈ ಇದಕ್ಕೂ ನೀವು ಬೇಕಾದ್ರೆ ಜಾಯಿನ್ ಮಾಡ್ಕೋಬಹುದು. ಕಟ್ಟಿದ ಹಾಗೆ ಈಗ ನಿಮ್ ಕೈ ಹೀಗಿರುತ್ತೆ ಅಂದ್ರೆ ಸೊ ಹೀಗಿಟ್ಬಿಟ್ಟು ನೀವು ಟೈ ಮಾಡ್ಕೊಂಡ್ರು ಅನ್ಸುತ್ತ. ಯಾಕೆಂದ್ರೆ ಸೆಟ್ ಬೇಡ ಅಂತಾರೆ ಕೆಲವರು, ಹ್ಯಾಂಡ್ಸ್ ಲೆಗ್ಸ್ ಇದೆ ನಮ್ಮಲ್ಲಿ ಅಂತಾರೆ. ಅಂತವ್ರಿಗಾದ್ರೆ ಈ ತರ ಸಪರೇಟ್ ಆಗಿ ನಿಮ್ಗೆ ತಾವರೆವನ್ನು ಕೈಗಳು ಸಿಗುತ್ತೆ ಮ್ಯಾಮ್. ವೆರಿ ನೈಸ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಮ್. ಈ ತರನೇ ಇದು ಮಾಡ್ಕೋಬಹುದು. ಅದು ನಾನು ಆಗ್ಲೇ ತೋರಿಸಿರೋದನ್ನು ವೆಲ್ಕ್ರೋ ಅಟ್ಯಾಚ್. ಇದು ಬಂದು ಸಪರೇಟ್ ನಾವೇ ಅದನ್ನೇ ಥ್ರೆಡ್ ಅಲ್ಲಿ ಟೈ ಮಾಡ್ಕೋಬೇಕಾಗತ್ತೆ. ಹೇಳಿದ್ರೆ ಈ ತರ ಡಾಲ್ಗಳು ಸಿಗ್ತಾಯಿತ್ತು. ನೀವು ಇದಕ್ಕೆ ಪೇಸ್ಟ್ ಹಾಕ್ಬೇಕಾಗಿತ್ತು, ಮತ್ತೆ ತಾವರೆ ಹೂವು ಬೇಕಂತಂದ್ರೆ ತಾವರೆ ಹೂವು ಇದ್ ಮಾಡ್ಬೇಕಾಗಿತ್ತು. ಈಗ ಆ ತರ ಇಲ್ಲ ಮೇಡಮ್. ನೋಡಿ ಈ ತರ ರೆಡಿ ಇಡೋ ಡಾಲ್ಸ್ ಗಳೇ ನಿಮಗೆ ಸಿಗುತ್ತೆ. ಈ ಸೈಜ್ ಇಂದ ಅಪ್ ಟು ನಿಮ್ಗೆ 12 ಇದೇ ಡಾಲ್ ಬಂದು ನಿಮಗೆ 21 ಇಂಚಸ್ ಇದೆ ಮೇಡಮ್. ಅಪ್ ಟು ದೇವಸ್ಥಾನದಲ್ಲಿ ಕೂರ್ಸೋ ಸೈಜ್ ಡಾಲ್ ವರ್ಗು ನಮ್ಮಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ನೋಡಮ್ ಮೇಡಮ್. ಇದು ಉಯ್ಯಾಲೆ ಲಕ್ಷ್ಮಿ ಅಂತ ಹೇಳ್ತೀವಿ. ಇದಕ್ ಬಂದು ನೀವು ಹ್ಯಾಂಗ್ ಮಾಡ್ಕೊಂಡ್ರೆ ನೋಡಿ ಪೂರ್ತಿ ಇಲ್ಲ ಹ್ಯಾಂಗಿಂಗ್ ಸಿಸ್ಟಮ್ ಕೊಟ್ಟಿದೀವಿ. ಇದರಲ್ಲಿ ಹ್ಯಾಂಗ್ ಮಾಡ್ಕೊಂಡು ಮನೇಲಿ ಉಯ್ಯಾಲೆ ಲಕ್ಷ್ಮಿನೂ ನೀವು ರೆಡಿ ಮಾಡ್ಕೋಬಹುದು. ಇದು ಬಂದು ನೋಡಿ ಮ್ಯಾಮ್, ಇದು ದೇವಸ್ಥಾನದಲ್ಲಿ ಯಾವ ತರ ಕೂರಿಸ್ತಾರೆ ದೇವಿನ ಆ ತರ ಲುಕ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ. ಮೇಡಮ್ ಈ ತರ ಎಲ್ಲ ಸ್ಯಾರಿ ಟ್ರಾಪಿಂಗ್ ಕೂಡ ನಿಮ್ಮ ಹತ್ರ ಕಸ್ಟಮೈಸ್ ಕೂಡ ಇರುತ್ತಾ? ಮೇಡಮ್ ಇಷ್ಟು ದಿವಸ ಕಸ್ಟಮೈಸ್ ಮಾಡ್ಕೊಡ್ತಾ ಇದ್ವಿ, ಬಟ್ ಇವಾಗ ಟೈಮ್ ಕಮ್ಮಿ ಇರೋದ್ರಿಂದ ಇವಾಗ ಆಗ್ತಾ ಇಲ್ಲ ಅಷ್ಟೇ. ಇಷ್ಟು ದಿನವರೆಗೂ ನಾವು ತಗೊಂಡು ಇದು ಮಾಡಿರೋದು ತುಂಬಾಗಳಿದೆ. ಯಾಕೆಂದ್ರೆ ಈಗ ಈ ಟೈಮ್ ವರ್ಗು ಇನ್ನ ಸ್ಟಾಕ್ ತುಂಬಾ ಗೋಡನಲ್ಲಿ ಇದೆ, ಎಲ್ಲ ಕೊಟ್ಟೋಗಿರೋದು.
ಅವ್ರಿಗೂ ಕೊಡೋದಕ್ಕೆ ಇದಾಗೋಗುತ್ತೆ. ಮತ್ತೆ ನಿಮ್ಮ ಹತ್ರ ಇಸ್ಕೊಂಡು ನಾವು ವರಮಹಾಲಕ್ಷ್ಮಿ ಟೈಮಿಗೆ ಕೊಡಕ್ಕಾಗಿಲ್ಲ ಅಂದ್ರೆ ಹಬ್ಬ ಹತ್ರ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಡಮ್. ಇಷ್ಟು ದಿನದವರೆಗೂ ಮಾಡ್ಕೊಡ್ತಾ ಇದ್ವಿ. 10th ಜುಲೈ 10th ಒಳಗಡೆ ನಾವೆಲ್ಲಾದ್ರೂ ಇಸ್ಕೊಂಡಿರೋದೆಲ್ಲ ಮಾಡ್ಕೊಡ್ತಾ ಇದ್ವಿ. ಈಗ ನಾವ್ ಯಾವ್ದು ತಗೋತಾ ಇಲ್ಲ ಮೇಡಮ್. ಓಕೆ. ಬ್ಯಾಕ್ ಡ್ರಾಪ್ ಕೂಡ ನಿಮ್ಮ ಹತ್ರ ಸಿಗುತ್ತೆ ಅಲ್ವಾ? ಸಿಗುತ್ತೆ ಮೇಡಮ್, ಬ್ಯಾಕ್ ಡ್ರಾಪ್ಸ್ ಸಿಗುತ್ತೆ. ಓಕೆ ನೋಡಿ ಇವಾಗ ಇನ್ನೊಂದು ಹೊಸ ಸ್ಟಾಕ್ ಬಂದಿದೆ ನೋಡಿ. ನೋಡಿ ಈ ತರ ಆರ್ಚ್ ಬ್ಯಾಕ್ ಸೈಡ್ ಎಲಿಫೆಂಟ್ ಇರೋ ಹಾಗೆ ನೋಡಿ, ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಇದೆಲ್ಲ LED ಕೂಡ ಇರುತ್ತಾ? ಹೌದು, LED ಇದು ಇದೆ ಮೇಡಮ್. ಓಕೆ ಮೇಡಮ್, ಇವಾಗ ನಾನು ತೋರಿಸ್ತಾ ಇರೋದು ಬಂದು ನಮ್ ಗೋಡನ್ ಅಲ್ಲಿರೋ ಸ್ಟಾಕ್. ಅಂದ್ರೆ ಶಾಪ್ ಅಲ್ಲೂ ಇದೆ, ಗೋಡನ್ ಅಲ್ಲಿ ವೆರೈಟೀಸ್ ಜಾಸ್ತಿ ಇರುತ್ತೆ ಮತ್ತೆ ಕ್ವಾಂಟಿಟಿ ಜಾಸ್ತಿ ಸಿಗೋದ್ರಿಂದ ನಾನು ಈಗ ಜರ್ಮನ್ ಸಿಲ್ವರ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಪೂಜಾ ಸೆಟ್ ನಾನು ರೆಡಿ ಮಾಡಿ ಕೊಡ್ತೀನಿ ನಿಮ್ಗೆ. ಈ ತರ ನಿಮಗೆ ತಟ್ಟೆ ಸೈಜಸ್ ಅನ್ನೋದು ಬಂದು ನೋಡಿ ಈ ಕಡೆ ನೋಡ್ಬೋದು ನೀವು. ನೋಡಿ ಈ ಸೈಜ್ ಇಂದ ಅಪ್ ಟು ನಿಮ್ಗೆ ಈ ಸೈಜ್ ವರ್ಗು ನಿಮ್ಗೆ ತಟ್ಟೆಗಳು ಸಿಗುತ್ತೆ. ನಿಮ್ಗೆ ಸೈಜಸ್ ಹೌದು, ಈ ಸೈಜ್ ವರ್ಗು ನಿಮಗೆ ತಟ್ಟೆಗಳು ಸಿಗುತ್ತೆ. ಈ ಸೈಜಸ್ ವರ್ಗು ಕೂಡ ಅಪ್ ಟು ಸಿಗುತ್ತೆ. ಹಾ ಮೇಡಮ್, ಈ ಸೈಜ್ ವರ್ಗು ನಿಮ್ಗೆ ಅಪ್ ಟು ಸಿಗುತ್ತೆ. ಬಿಗ್ ಸೈಜ್ ಅಲ್ಲ ಮೇಡಮ್ ಇದು? ಹೌದು ಮೇಡಮ್, ಬಿಗ್ ಸೈಜ್ ಬಿಗ್ ಸೈಜ್. ಈಗ ಇನ್ನೊಂದೇನಂದ್ರೆ ಬೆಳ್ಳಿ ರೇಟ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಇವಾಗ ಮದ್ವೆ ಟೈಮ್ ಅಲ್ಲಿ ಕಾಲ್ ತೊಳೆಯೋ ಶಾಸ್ತ್ರ ಇದ್ದೇ ಇರುತ್ತೆ ಗಂಡನಿಗೆ. ಸೊ ಹಾಗಾಗಿ ಅವ್ರಿಗೆ ನೋಡಿ ಈ ಸೈಜ್ ಅಲ್ಲಿ ಅಂತಂದ್ರೆ ಹುಡುಗರು ಕಾಲ್ ಇಡ್ಸೋದಿಲ್ಲ. ಹೌದು. ಸೊ ಆ ಇದ್ರಿಂದಾನೇ ಆ ಪರ್ಪೋಸ್ಗೆ ಮೇನ್ ಅಂತ ಅನ್ಬಿಟ್ಟು ಜರ್ಮನ್ ಸಿಲ್ವರ್ ಅಲ್ಲಿ ಪ್ಲೇಟ್ಸ್ ತಗೊಂಡ್ ಹೋಗ್ತಾರೆ. ಇದಕ್ಕೆ ಬಂದು ನೋಡಿ ಎಷ್ಟು ದೊಡ್ಡ ಕಾಲಿದ್ರು ನೋಡೋದಕ್ಕೆ ನಿಮ್ಗೆ ಬೆಳ್ಳಿ ತರಾನೇ ಇರ್ಸುತ್ತೆ. ಸೊ ಹಾಗಾಗಿ ಇದನ್ನ ನಾವು ಅವ್ರನ್ನ ಯೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈಗ ನಿಮ್ಗೆ ಪೂಜಾ ಸಾಮಾನಲ್ಲಿ ಏನೇನ್ ಬರುತ್ತೆ ಅಂದ್ರೆ ನೋಡಿ, ಸೆಟ್ ಮಾಡಿ ಕೊಡೋದು ಇದೆಲ್ಲ ನೋಡಿ. ಕುಂಕುಮದ ಬಟ್ಲು, ಪಂಚಪಾತ್ರೆ ಉದ್ದರಣೆ, ಮತ್ತೆ ಗಂಟೆ, ಮತ್ತೆ ನೈವೇದ್ಯಕ್ಕೆ ಬೇಕಾಗಿರೋದು ಬೌಲು. ಈ ಬೌಲ್ ಅಲ್ಲೂ ನಿಮ್ಗೆ ಸೈಜಸ್ ಅನ್ನೋದು ಸಿಗುತ್ತೆ. ಮತ್ತೆ ಕುಂಕುಮದ ಬಟ್ಲಲ್ಲೂ ಸೈಜಸ್ ಅನ್ನೋದು ಸಿಗುತ್ತೆ. 2 ದೀಪ, ಮತ್ತೆ ಕೆಲವರು ಒಂಬಾಳೆ ಕಳಶ ಯೂಸ್ ಮಾಡ್ತಾರೆ. ಸೊ ಅಂತವ್ರಿಗೆ ಒಂಬಾಳೆ ಕಳಶನು ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ಮದ್ವೆ ಮನೇಲಿ ಯೂಸ್ ಮಾಡೋದಕ್ಕೆ ಪನ್ನೀರ್ ಚೊಂಬು ಕೇಳ್ತೀರಾ, ಪನ್ನೀರ್ ಚೊಂಬು ನಮ್ಮಲ್ಲಿ ಅವೈಲಬಲ್ ಇದೆ. ಮತ್ತೆ ಹಾಗೇನೆ ಕುಂಕುಮದ ಬಟ್ಲಲ್ಲಿ ನಿಮಗ್ ನಾನು ತೋರ್ಸೋದು ಸಪರೇಟ್. ಇದು ಬಂದು 2 ಅಟ್ಯಾಚ್ ಆಗಿರೋದು ಬರುತ್ತೆ. ಇದ್ರಲ್ಲೇ 3 ಇರೋದು ಅಟ್ಯಾಚ್, ಅಂದ್ರೆ ಅರ್ಶನ ಕುಂಕುಮ ಅಕ್ಷಂತೆ ಹಾಕೊಳ್ಳೋದಕ್ಕೆ. ಇದ್ರಲ್ಲೂ ನಿಮ್ಗೆ 2 ಸೈಜಸ್ ಅಲ್ಲಿ ಸಿಗುತ್ತೆ. ನಿಮ್ಗೆ ನೋಡ್ಬೋದು ಮೇಲ್ಗಡೆ ಪಿಕಾಕ್ ಡಿಸೈನ್ ಇರೋದ್ರಿಂದ ಇದ್ರಲ್ಲಿ ಸ್ಟ್ಯಾಂಡ್ ವಿತೌಟ್ ಸ್ಟ್ಯಾಂಡ್ 2 ತರಾನು ಸಿಗುತ್ತೆ. ನಿಮ್ಗಾಗ್ಲೇ ನಾನ್ ತೋರಿಸ್ದಂಗೆ ಇದ್ರಲ್ಲಿ ಬಂದು 3 ಇರೋದ್ರಲ್ಲಿ ಚಿಕ್ಕದ್ರಲ್ಲಿ ಬಂದು ಕೆಳಗಡೆ ಸ್ಟ್ಯಾಂಡ್ ಬರೋದಿಲ್ಲ, ಮೇಲ್ಗಡೆ ಪಿಕಾಕ್ ಇರುತ್ತೆ. ಇದು ಕೆಳಗಡೆ ನಿಮ್ಗೆ ಎಲಿಫೆಂಟ್ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬಹುದು, ಎಲಿಫೆಂಟ್ ಅನ್ನೋದು ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಹ್ಯಾಂಡಲ್ ಅಲ್ಲಿ ಬಂದಾಗ ಪಿಕಾಕ್ ಡಿಸೈನ್ ಇರುತ್ತೆ ನಿಮ್ಗೆ. ಆಮೇಲೆ ಬೆಳ್ಳಿನ ತಗೊಳಕ್ ಆಗದಿದ್ರು ಜರ್ಮನ್ ತುಂಬಾನೇ ವೆರೈಟೀಸ್ ಗಳು ಸಿಗುತ್ತೆ ನಿಮ್ಮ ಹತ್ರ. ಆಮೇಲೆ ಗ್ಲಾಸಸ್, ಅದ್ರಲ್ಲೂ ಅಷ್ಟೇ ನಿಮ್ಗೆ ಸೈಜಸ್ ವೆರೈಟೀಸ್ ಅಲ್ಲಿ ಸಿಗುತ್ತೆ. ಈಗ ವರಮಹಾಲಕ್ಷ್ಮಿ ರಥ ಬಂತು, ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಬೆಳ್ಳಿ ಪರ್ಚೇಸ್ ಮಾಡಕ್ಕಾದ್ರು ಕಳಶ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೀಡೋದಕ್ಕೆ ನಮಗೆ ಕಳಶ ಬೇಕು ಅಂದವ್ರಿಗೆ ನೋಡಿ ಇದ್ರಲ್ಲೂ ಪ್ಲೈನ್ ಅಲ್ಲಿ ಸುತ್ತ ನಿಮ್ಗೆ 3 ಸೈಜ್ ಅನ್ನೋದು ಸಿಗುತ್ತೆ. ನಾವ್ ಈಗೇನ್ ನಿಮ್ಗೆ ಓಪನ್ ಮಾಡಿ ತೋರಿಸಿರೋದು ಸ್ಮಾಲ್ ಸೈಜು, ಅದ್ರ ನೆಕ್ಸ್ಟ್ ಮೀಡಿಯಂ ಸೈಜು, ಹಾಗೆ ಬಿಗ್ ಸೈಜ್ ಅಲ್ಲಿ ಸಿಗುತ್ತೆ. ಅದೇ ಪ್ಯಾಟರ್ನ್ ಗಳಲ್ಲಿ ನಿಮ್ಗೆ ಅಷ್ಟಲಕ್ಷ್ಮಿ, ಲಕ್ಷ್ಮಿ ನೀಡೋದಕ್ಕೋಸ್ಕರನೇ ನಿಮ್ಗೆ ಈ ತರ ಅಷ್ಟಲಕ್ಷ್ಮಿಗಳಲ್ಲಿ, ಈ ಅಷ್ಟಲಕ್ಷ್ಮಿಯಲ್ಲೂ ಅಷ್ಟೇ ನಿಮ್ಗೆ ಇವಾಗ ಏನ್ ನಾನ್ ಪ್ಲೈನ್ ಅಲ್ಲಿ ಏನ್ ತೋರ್ಸುದ್ನೋ ನಿಮ್ಗೆ ಅದೇ ತರದ್ರಲ್ಲಿ ಸೈಜಸ್ ವೇರಿಯೇಷನ್ ಸಿಗುತ್ತೆ. ನಮ್ಗೆ ಚೊಂಬುಗಳಿದೆ, ನಾವ್ ಚೊಂಬಲ್ ಬೇಡ ನಮ್ಗೆ ಹಿತ್ತಾಳೆ ಬಿಂಗೆ ತಗೋತೀವಿ, ಅದ್ರ ತರನೇ ನಮ್ಗೆ ಜರ್ಮನ್ ಸಿಲ್ವರ್ ಬೇಕು ಅನ್ನೋರಿಗೆ ಸುತ್ತ ಜರ್ಮನ್ ಸಿಲ್ವರ್ ಅಲ್ಲೂ ಸುತ್ತ ನಮ್ಮಲ್ಲಿ ಬಿಂಗೆಗಳು ಅವೈಲಬಲ್ ಇದೆ. ಸೊ ಇದ್ರಲ್ಲೂ ಅಷ್ಟೇ ನಿಮ್ಗೆ ನೋಡ್ಬೋದು 2 ಸೈಜ್ ಅನ್ನೋದು ಸಿಗುತ್ತೆ. ಸೊ ಇದು ಮೀಡಿಯಂ, ಇದು ಬಿಗ್ ಸೈಜ್. ಇದ್ರಲ್ಲಿ ಮಾತ್ರ 2 ವೆರೈಟೀಸ್ 2 ಸೈಜಸ್ ಸಿಗೋದು ನಿಮ್ಗೆ. ಇದು ಪೂರ್ತಿಯಾಗಿ ಸುತ್ತು ನಿಮ್ಗೆ ಅಷ್ಟಲಕ್ಷ್ಮಿ ಅನ್ನೋದು ಇರುತ್ತೆ. ನೀವು ನೋಡ್ಬೋದು ಒಳಗಡೆನು ಸುತ್ತ ಕೆಲವ್ರು ಅಂತಾರೆ ಮೇಲ್ಗಡೆ ಕೋಟಿಂಗು ಒಳಗಡೆ ಸ್ಟೀಲ ಹಿತ್ತಾಳೆನ ಏನು ಅಂತ. ನಾನು ಆಸ್ಟೀಲ್ ಏನ್ ತೋರಿಸ್ತಾ ಇದೀನೋ ಪೂರ್ತಿ ಜರ್ಮನ್ ಸಿಲ್ವರ್ ಆಗಿರುತ್ತೆ. ಇದ್ರಲ್ಲಿ ಯಾವ್ದೇ ಆಗ್ಲಿ ಕೋಟೆಡ್ ಇದೆಲ್ಲ ಏನು ಬರೋದಿಲ್ಲ ನಿಮ್ಗೆ. ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ದೀಪಗಳ ಬಗ್ಗೆ ಮೇಡಮ್, ಯಾಕೆಂದ್ರೆ ಇವಾಗ ಲಕ್ಷ್ಮೀ ಕೂರ್ಸೋರ್ಗೆ ಮನೇಲಿ ಅವ್ರ ಬೆಳ್ಳಿ ಇದ್ರು ಇರ್ಬೋದು, ಇಲ್ಲ ಚಿಕ್ಕ ಸೈಜ್ ಇದೆ ನಮಗ್ ದೊಡ್ಡ ಸೈಜ್ ಬೇಕು ಅಂತಾರೆ. ಸೊ ಈ ಸೈಜ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ನೀವ್ ನೋಡ್ಬೋದು, ನಮ್ ಸೈಜಸ್ ನಿಮ್ಗೆ ಅನ್ನೋದು ಇಲ್ಲಿ ಇಟ್ಟಿದೀನಿ. ಅಪ್ ಟು ಸೈಜಸ್ ನೋಡಿ ನಮ್ಮಲ್ಲಿ ಬಂದು 2 ಫೀಟ್ ವರ್ಗು ಬೇಕಾದ್ರೆ ನೀವು ಆರ್ಡರ್ ಇದ್ ಮಾಡಿದ್ರೆ ನಿಮ್ಗೆ ಇನ್ನ ಈ ಹೈಟ್ ವರ್ಗು ನಾನು ತೋರಿಸಿದೀನಿ. ಈಗ 1.5 ಫೀಟ್ ವರ್ಗು ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಇದಕ್ಕಿಂತ ಹೈಟ್ ಬೇಕಂತಂದ್ರೆ ನಮಗೆ ಟೈಮ್ ಕೊಟ್ರೆ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಆಮೇಲೆ ಬಂದು ಫ್ಲವರ್ ಬುಟ್ಟಿ. ಈಗ ಫ್ಲವರ್ಸ್ ಹಾಕಕ್ ಕೇಳ್ತಾರೆ, ಇಲ್ಲ ಸ್ವಲ್ಪ ನೈವೇದ್ಯ ಜಾಸ್ತಿ ಇಟ್ಟು ಇದ್ ಮಾಡೋದಕ್ಕೆ ಕೇಳ್ತಾರೆ. ಆತರ ನೋಡಿ ಇದಕ್ ನೋಡ್ಬೋದು ನೀವು ಫ್ಲವರ್ ಬುಟ್ಟಿಗೆ ವಿತ್ ಹ್ಯಾಂಡಲ್ ನಿಮ್ಗೆ ಯಾವ ತರ ಇರುತ್ತೋ ಸೊ ಅದ್ರಲ್ಲೇನೆ ನಿಮ್ಗೆ ಹ್ಯಾಂಡಲ್ ವಿತ್ ಬರುತ್ತೆ.
ಇದು ಬಂದು ಚಿಕ್ಕ ಸೈಜ್ ಇರೋದ್ರಿಂದ ಇದು ವಿತೌಟ್ ಹ್ಯಾಂಡಲ್ ಅನ್ನೋದು ಸಿಗುತ್ತೆ ನಿಮ್ಗೆ. ಇಷ್ಟೇ ವೆರೈಟೀಸ್ ಅಲ್ಲ ಮೇಡಮ್, ನಿಮ್ಗೆ ಜರ್ಮನ್ ಸಿಲ್ವರ್ ಅಲ್ಲಿ ಎಲಿಫೆಂಟ್ಸ್ ಕೂಡ ಸಿಗುತ್ತೆ. ನೋಡ್ಬೋದು ನೀವು. ಇದ್ರಲ್ಲೂ ಅಷ್ಟೇ ಅಪ್ ಟು ನಿಮ್ಗೆ ಈ ಸೈಜ್ ವರ್ಗೂ ಸಿಗುತ್ತೆ. ನೀವ್ ಏನ್ ನೋಡ್ತಾ ಇದ್ದೀರಾ ಎಲಿಫೆಂಟ್, ಹೌದು ಇದೆಲ್ಲ ಜರ್ಮನ್ ಸಿಲ್ವರ್ದೇ ಆಗಿರುತ್ತೆ. ಮತ್ತೆ ಆಂಟಿಕ್ ಪೀಸ್ ಅಲ್ಲಿ ಆಗಿರುತ್ತೆ. ವೈಟ್ ಮೆಟಲ್ ಇದೆಯಾ? ವೈಟ್ ಮೆಟಲ್ ನಮ್ಮಲ್ಲಿ ಇಲ್ಲ ಮೇಡಮ್. ವೈಟ್ ಮೆಟಲ್ ಇಲ್ಲ, ಜರ್ಮನ್ ಸಿಲ್ವರ್ ಪೀಸ್ ಅಷ್ಟೇನೆ ಇರೋದು. ನೋಡಿ ಇದು ಚಿಕ್ಕ ಸೈಜ್. ಈ ಸೈಜ್ ಇಂದ ಅಪ್ ಟು ನಿಮ್ಗೆ ಈ ಸೈಜ್ ಅವ್ರ ಎಲಿಫೆಂಟ್ ಅವ್ರಿಗೂ ನಮ್ಮಲ್ಲಿದೆ. ನೆಕ್ಸ್ಟ್ ಇದೇ ಇದ್ರಲ್ಲೇನೆ ಇವಾಗ ಬೆಳ್ಳಿಲೆಲ್ಲ ಬರ್ತಾ ಇರೋದು ಆಂಟಿಕ್ ಪೀಸ್. ಆ ತರ ಇದ್ರಲ್ಲೂ ಕೇಳ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ದೀಪಗಳಿದೆ. ನೆಕ್ಸ್ಟ್ ನಾನು ಇನ್ನ ತೋರಿಸ್ತೀನಿ ನಿಮ್ಗೆ ಆಂಟಿಕ್ ಅಲ್ಲಿ ಏನೇನ್ ಪೀಸಸ್ ಇದೆ ಅನ್ನೋದನ್ನ. ಮತ್ತೆ ಆಮೇಲೆ ಈಗಿರೋ ಟ್ರೆಂಡಿಂಗ್ ಬಂದು ಅಂದ್ರೆ ಈ ತರ ಪ್ಲೇಟ್ಸ್, ಟ್ರೇಸ್ ಈ ತರಾನು ಸಿಗುತ್ತೆ. ಫ್ರೂಟ್ಸ್ ಇಡಬಹುದು, ಫ್ಲವರ್ಸ್ ಏನಾದ್ರೂ ಡೆಕೋರೇಷನ್ ಯೂಸ್ ಮಾಡಬಹುದು. ಇದ್ರಲ್ಲಿ ನಿಮ್ಗೆ ನೋಡಬಹುದು ಹಸುಕರು ಪ್ಯಾಟರ್ನ್ ಬರುತ್ತೆ. ಇದ್ರಲ್ಲಿ ಪಿಕಾಕ್ ಡಿಸೈನ್ಸ್ ಅನ್ನೋದು ಬರುತ್ತೆ. ಇದ್ರಲ್ಲೂ ನಿಮ್ಗೆ ತುಂಬಾ ಸೈಜಸ್ ಅನ್ನೋದು ಬೇರೆ ಇದ್ರಲ್ಲಿದೆ. ಓಕೆ ನೋಡಿ, ನಿಮ್ಗೆ ವಿತ್ ಸ್ಟ್ಯಾಂಡ್ ಇದೆ. ಡಿಸೈನ್ಸ್ ಗಳು ಕೂಡ ನೀವು ಇಲ್ಲಿ ನೋಡಬಹುದು. ನೋಡಿ ಈ ತರ ಆಂಟಿಕ್ ಅಲ್ಲಿ ನಿಮ್ಗೆ ಲಕ್ಷ್ಮಿ, ಓಮು, ಸ್ವಾಸ್ತಿಕ್ ಅನ್ನೋದು ಬರುತ್ತೆ. ಇದು ತುಳಸಿ ಗಿಡ ಇಡೋದಕ್ಕೆ ಯೂಸ್ ಮಾಡ್ತಾರೆ ಮೇಡಮ್. ಇದ್ರಲ್ಲೂ ತುಂಬಾ ಇದ್ರಲ್ಲೂ 2 ಸೈಜಸ್ ಬರುತ್ತೆ ನಿಮ್ಗೆ. ಇದು ನಾನು ತೋರಿಸ್ತಾ ಇರೋದು ನಿಮ್ಗೆ ದೊಡ್ಡ ಸೈಜ್ ಅಲ್ಲಿ ತೋರಿಸ್ತಾ ಇದೀನಿ. ಇದ್ರಲ್ಲಿ ಚಿಕ್ಕ ಸೈಜ್ ಬೇಕಂದ್ರೆ ನಿಮ್ಗೆ ಸಿಗುತ್ತೆ. ಓಕೆ ನೋಡಿ ಮೇಡಮ್, ಇವಾಗ ನಾನು ಏನ್ ನಿಮ್ಗೆಲ್ಲ ಸಿಂಗಲ್ ಪೀಸ್ ಆಗಿ ನಾನು ತೋರಿಸಿದ್ದು, ನಮ್ ಗೋಡನ್ ಅಲ್ಲಿ ಸ್ಟಾಕ್ ಏನಿದೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ನಾನು ತೋರಿಸ್ತಾ ಇದೀನಿ. ಆಗ್ಲೇ ನಿಮ್ಗೆ ಹೇಳ್ದಂಗೆ ನಾನು ಆಂಟಿಕಲ್ ತೋರಿಸ್ತೀನಿ ಅನ್ನಿದ್ದು. ನೋಡಿ ಈ ತರ ಬೌಲ್ಸ್ ಎಲ್ಲ ಸಿಗುತ್ತೆ. ನೋಡಿ ಈ ತರ ಬೌಲ್ ತುಂಬಾ ವೆರೈಟೀಸ್ ಅಲ್ಲಿ ಇದೆ ಮೇಡಮ್. ಹೌದು, ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ತುಂಬಾ ವೇರಿಯೇಷನ್ಸ್ ಅಲ್ಲಿ ನೀವು ಕಲೆಕ್ಷನ್ಸ್ ನೋಡ್ಬೋದು. ಇದ್ರಲ್ಲೂ ಅಷ್ಟೇ ನಿಮಗೆ ಸೈಜಸ್ ತುಂಬಾ ವೆಯ್ಟ್ ಆಗಿದೆ. ನಾನು ಒಂದೊಂದ್ ಪೀಸೇ ತೋರಿಸ್ತಾ ಇದೀನಿ. ತುಂಬಾ ಇದ್ರಲ್ಲೂ ಡಿಸೈನ್ಸ್ ಇದೆ. ಆಮೇಲೆ ಕೆಲವ್ರು ಕೇಳ್ತಾರೆ ಮೇಡಮ್, ಇದು 3 ಕಾಲಿಂದು ಪೀಟಬಲ್ ಬೇಕು ಅಂತ ಕೇಳ್ತಾರೆ. ಹೌದು, ಆಂಟಿಕ್ ಪೀಸ್ ಅಲ್ಲ. ಆಂಟಿಕ್ ಪೀಸ್ ಅಲ್ಲಿ ನೋಡಿ 3 ಕಾಲ್ಸ್ ಇರೋದು ಮನೆಗಳು ಬೇಕು, ಪೀಠಗಳು ಕೇಳ್ತಿರಲ್ಲ. ನೋಡಿ ಇದು ಕೂಡ ಸ್ಟಾಕ್ ಅಲ್ಲಿ ಇದೆ ನಮ್ಮಲ್ಲಿ. ಸೊ ಈ ತರನು ಸಿಗುತ್ತೆ ನಮ್ಗೆ ಆಂಟಿಕ್ ಅಲ್ಲಿ. ನಿಮ್ಗೆ ಬೌಲ್ಗಳಿದೆ, ಟ್ರೇಗಳಿದೆ, ತುಂಬಾ ವೆರೈಟೀಸ್. ನಾನು ಈ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಇದಕ್ಕೋಸ್ಕರ ನಾನು ಕೆಲವೊಂದು ಐಟಮ್ಸ್ ಮಾತ್ರ ನಿಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಶಾಪ್ ವಿಸಿಟ್ ಮಾಡಿದ್ರೆ ಮೇಡಮ್ ತುಂಬಾ ವೆರೈಟೀಸ್ ನೋಡ್ಬೋದು. ಈಗ ನಾನು ತೋರಿಸ್ತಾ ಇರೋದು ಬಂದು ದೇವ್ರ ಮನೇಲಿ ಮಂಟಪ ಕೂರ್ಸೋ ಹಾಗೆ. ಇದನ್ನ ಇನ್ನೊಂದ್ 2 ನಿಮಿಷದಲ್ಲಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ತರ ನಿಮ್ಗೆ ಮಂಟಪಗಳು ಅಂದ್ರೆ ಇದ್ರಲ್ಲಿ ಏನು ಅಂತಂದ್ರೆ ನಿಮ್ಗೆ ವಿಗ್ರಹಗಳು, ಚಿಕ್ಕ ವಿಗ್ರಹಗಳು ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ. ಹೌದು, ಆ ವಿಗ್ರಹಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಡೋದಕ್ಕೋಸ್ಕರ ಈ ತರ ಸಿಂಹಾಸನ ತರದ್ರಲ್ಲಿ ನಾವು ಮಾಡ್ಸಿದೀವಿ. ಇದು ಪೂರ್ತಿಯಾಗಿ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಜಸ್ಟ್ ನಿಮ್ಗೆ ತೋರ್ಸಂಗೆ ಸೈಜಸ್ ತಟ್ಟೆ ಚಿಕ್ಕದ್ರಿಂದಾನು ತೋರಿಸ್ದೆ. ನೋಡಿ ಅದೇ ತರದ್ರಲ್ಲಿ ಇದೆಲ್ಲಾ ತಟ್ಟೆಗಳು. ಮತ್ತೆ ಹಾಗೆ ಇದು ಬೌಲ್. ನಿಮ್ಗೆ ಹ್ಯಾಂಡ್ ವಿತೌಟ್ ಹ್ಯಾಂಡ್ ಬೇಡ ಅಂದ್ರೆ ಈ ತರ ಬೌಲ್ ಟೇಬಲ್ ಮೇಲೆ ಆಗಿರ್ಬೋದು, ಎದ್ರ ಮೇಲೆ ಆಗುತ್ತೆ. ಫ್ರೂಟ್ಸ್ ಆಗ್ಲಿ, ಫ್ಲವರ್ಸ್ ಆಗ್ಲಿ, ಏನೇ ಹಾಕಿ ಇಡ್ಬೋದು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಲೆಗ್ಸ್ ಬರುತ್ತೆ, ಎಲಿಫೆಂಟ್ ಇರುತ್ತೆ. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನಾನು ಆಗ್ಲೇ ತೋರಿಸ್ದಂಗೆ ನಿಮ್ಗೆ ಚೊಂಬುಲ್ ವೆರೈಟೀಸ್ ಇದ್ರಲ್ಲೂ ನೋಡಿ ತುಂಬಾ ವೆರೈಟೀಸ್ ಇದೆ. ಪ್ಲೈನ್ ಇರ್ಬೋದು, ಎನ್ಗ್ರೈಂಗ್ ಡಿಸೈನ್ ಇರ್ಬೋದು, ಅಷ್ಟಲಕ್ಷ್ಮಿ ಇರ್ಬೋದು. ಸೈಜಸ್ ಅಲ್ಲಿ ತುಂಬಾ ಡಿಸೈನ್ಸ್ ಆಗಿದೆ. ಮತ್ತೆ ಆಮೇಲೆ ಇನ್ನೊಂದು ನಿಮ್ಗಲ್ಲಿ ನಾನು ಬನಾನಾ ಚಿಕ್ಕ ಸೈಜ್ ಅಲ್ಲಿ ತೋರಿಸಿದೆ ಶಾಪ್ ಅಲ್ಲಿ. ಹೌದು, ಸೊ ಎಲ್ಲ ಶಾಪ್ ಅಲ್ಲಿ ಇಟ್ಕೊಳಕ್ ಆಗಲ್ಲ. ನಾವು ಗೋಡನಲ್ಲೂ ಸ್ವಲ್ಪ ಐಟಮ್ಸ್ ಗಳು ಇಟ್ಟಿದೀವಿ. ನೋಡಿ ಈ ತರ ಈ ಲಾರ್ಜ್ ಸೈಜ್ ವರ್ಗುನು ಬನಾನಾ ಅನ್ನೋದು ನಮ್ಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈ ಕಡೆಗೆ ಬಂದಾಗ ಮೇಡಮ್ ನಿಮ್ಗೆ ಟ್ರೇಸ್ ಅನ್ನೋದು ನಾನು ತೋರಿಸ್ದೆ. ಹೌದು, ನಾನು ಹಸುಕರು ಟ್ರೇ ತೋರಿಸಿದ್ದೆ ಅಲ್ಲ. ಹೌದು, ಅದ್ರಲ್ಲೇ ನಿಮ್ಗೆ ಸೈಜಸ್ ವೇರಿಯೇಷನ್ ಅಲ್ಲೂ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ನಾನು ಪಿಕಾಕ್ ಅಂತ ನಿಮ್ಗೆ ಹೇಳಿದೆ. ಹೌದು, ಸೊ ನೋಡಿ ಇದು ಪಿಕಾಕ್ ಡಿಸೈನ್ ಬರುತ್ತೆ. ಇದ್ರಲ್ಲೂ ಸೈಜಸ್ ಸಿಗುತ್ತೆ ನಿಮ್ಗೆ. ಓಕೆ, ಮತ್ತೆ ನೆಕ್ಸ್ಟ್ ಈ ಕಡೆಗೆ ಬಂದಾಗ ನಿಮ್ಗೆ ನೋಡಿ ನನ್ ಕುಂಕುಮದ ಬಟ್ಲು 2 ವೇರಿಯೇಷನ್ ಎಲ್ಲ ನಿಮಗೆ ತೋರಿಸಿದೆ. ಸೈಜ್ ಚಿಕ್ಕದೊಂದು ದೊಡ್ಡದೊಂದು ತೋರಿಸಿದ್ದೆ. ನಿಮ್ಗೆ ಆಲ್ ಓವರ್ ಸೈಜಸ್ ಅನ್ನೋದು ಸಿಗುತ್ತೆ ನಿಮ್ಗೆ. ಓಕೆ, ಸೈಜಸ್ ವೇರಿಯೇಷನ್ ಅಲ್ಲಿ ಇರುತ್ತೆ. ಮತ್ತೆ ಇಲ್ಲಿಗೆ ಬಂದಾಗ ನಿಮ್ಗೆ ಗ್ಲಾಸ್ ಅನ್ನೋದು 2 ತೋರಿಸಿದ್ದೆ ನಾನು. ಸೈಜಸ್ ವೇರಿಯೇಷನ್ ಅಲ್ಲೂ ಇರುತ್ತೆ. ಮತ್ತೆ ಇನ್ನೊಂದು ಮೇನ್ ಆಗಿ ಏಕಾರ್ತಿಗಳು ಕೇಳ್ತಾರೆ, ಸಿಗುತ್ತೋ ಇಲ್ವೋ ಜರ್ಮನ್ ಸಿಲ್ವರ್ ಅಲ್ಲಿ, ಇದೆಯೋ ಇಲ್ವೋ ಅಂತ ಅನ್ಬಿಟ್ಟು. ಸೊ ನಮ್ಮಲ್ಲಿ ಏಕಾರ್ತಿ ಕೂಡ ಸಿಗುತ್ತೆ ನಿಮ್ಗೆ. ಓಕೆ, ಮತ್ತೆ ಇವಾಗ ರಿಟರ್ನ್ ಗಿಫ್ಟ್ ಅನ್ನೋದು ತುಂಬಾ ಜನ ಕೇಳ್ತಿರ್ತಾರೆ. ಹೌದು, ಸೊ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳು ತುಂಬಾ ಕಲೆಕ್ಷನ್ಸ್ ಇದೆ. ನೋಡಿ ಈ ತರ 2 ಪಿಕಾಕ್ ಬಂದು ದೀಪ ಅನ್ಸಕ್ಕೆ ಇದ್ ಮಾಡಿರ್ಬೋದು ಆಗ್ಲಿ. ಮತ್ತೆ ಅಷ್ಟಲಕ್ಷ್ಮಿ ದೀಪ ಕೇಳ್ತಾರೆ. ಹೌದು, ಕಾಮಾಕ್ಷಿ ದೀಪ ಅದೆಲ್ಲ ಕೇಳ್ತಾರಲ್ಲ, ಆ ತರ ಪ್ಯಾಟರ್ನ್ ಇದೆಲ್ಲ ಗಿಫ್ಟ್ ಆಂಪರ್ಸ್ ಗೆ ತುಂಬಾ ಡಿಸೈನ್ಸ್ ಕಲೆಕ್ಷನ್ಸ್ ಇರುತ್ತೆ. ಮತ್ತೆ ಆಮೇಲೆ ಇದು ಈ ತರ ಅಂದ್ರೆ ಆಗ್ಲಿ, ಇದು ವಿತ್ ಲಿಡ್ ಬರುತ್ತೆ.
ಸೊ ಈ ತರ ಓಪನ್ ಮಾಡೋದ್ರಲ್ಲಿ ಇದ್ರಲ್ಲೂ ಅಷ್ಟೇ ಸೈಜಸ್ ಅನ್ನೋದು ಸಿಗುತ್ತೆ. ಬಟ್ ಈ ಪ್ಯಾಟರ್ನ್ ಈ ಹೈಟ್ ಬಂದಾಗ ಇದೊಂದೇ ಪ್ಯಾಟರ್ನ್, ಇದ್ರಲ್ಲಿ ಚಿಕ್ಕ ಚಿಕ್ಕದು ಕುಂಕುಮ ಡಬ್ಬಿಗಳು ಸಿಗುತ್ತೆ ನಿಮ್ಗೆ. ಅದು ಒಂದ್ ತೋರಿಸ್ತೀನಿ ನೋಡಿ ಯಾವ ತರ ಇರುತ್ತೆ ಅನ್ನೋದನ್ನ ನೋಡಿ. ಈ ತರ ಚಿಕ್ಕ ಸೈಜ್ ಅಲ್ಲಿ ಗುಸುತ್ತೆ ನಿಮ್ಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಗೆ ಅಂತ ಅಂದ್ಬಿಟ್ಟು ತುಂಬಾ ಕಲೆಕ್ಷನ್ಸ್ ಈ ತರದ್ರಲ್ಲಿ ನಮ್ಮಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಯಾವಾಗ್ಲೂ ಬಾಳೆಕಂದು ನಿಮ್ಗೆ ಗ್ರೀನ್ ಕಲರ್ ಅಲ್ಲಿ ನೋಡಿರ್ತೀರಾ, ಜರ್ಮನ್ ಸಿಲ್ವರ್ ಅಲ್ಲಿ ನೋಡಿರ್ಬೋದು. ಹೌದು, ನೋಡಿದಿರೋ ಇಲ್ವೋ? ಇದ್ರಲ್ಲಿ ನೋಡಿ ಇಷ್ಟು ಪುಟ್ಟದ್ರಿಂದನೂ ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಬಾಳೆಕಂದು ಸಿಗುತ್ತೆ ನೋಡಿ. ಅದೇ ತರ ನೀವು ನೋಡ್ಬೋದು ಬಾಳೆ ಗೊನೆನೂ ಸುತ್ತ ಇರುತ್ತೆ. ಇಷ್ಟು ಚಿಕ್ಕ ಸೈಜ್ಗೆ ಇರುತ್ತಾ ಇಲ್ವಾ ಅನ್ನೋದು ಬೇಡ ನಿಮ್ಗೆ. ನೋಡಿ ಬಾಳೆ ಗೊನೆನೂ ಸುತ್ತ ಇರುತ್ತೆ ನಿಮ್ಗೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೀವು ಲಕ್ಷ್ಮಿನ ಇದೇನೆ ಕಳ್ಶನೇ ಈ ತರ ಇಟ್ಕೊಂಡು ನೀವು ಅದ್ರ ಪಕ್ಕದಲ್ಲಿ ನಿಮ್ಗೆ ಬಾಳೆ ಗೊನೆ ಅನ್ನೋದು ಇಲ್ಲಿ ಇಟ್ಟಿದ್ರೆ ಎಷ್ಟು ಲುಕ್ ಆಗಿ ಕಾಣಿಸುತ್ತೆ ನೋಡಿ. ಹೌದು, ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಹೌದು ಮೇಡಮ್. ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೋತೀವಿ ಅಂತಂದ್ರೂ ಈ ತರ ಇಟ್ಟು, ನಾನು ಆಗ್ಲೇ ಶಾಪ್ ಅಲ್ಲಿ ತೋರಿಸಿದ ಹಾಗೆ ನಿಮ್ಗೆ ತವಳೆ ಹೋದ್ಮೇಲೆ ಇಟ್ಟು ಈ ಕಡೆ 2 ಬಾಳೆಕಂದ್ ಇಟ್ರು ಸಾಕು. ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಐಟಮ್ಸ್ ಎಲ್ಲ ನಿಮ್ಗೆ. ಹಾಗೆ ನಿಮ್ಮಲ್ಲಿ ನೋಡ್ಬೋದು ಬೆಳ್ಳಿ ಫೇಸ್ ಯಾರು ತಗೊಳಕ್ ಆಗಲ್ಲ, ಈಗಿರೋ ಬಜೆಟ್ ನಮ್ಗೆ ಆಗಲ್ಲ ಅನ್ನೋರು ಸುತ್ತ ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಅಲ್ಲಿ ಬೆಳ್ಳಿ ಸಿಗುತ್ತೆ ನಮ್ಗೆ, ಅವೈಲಬಲ್ ಅಲ್ಲಿ ಇದೆ ನಿಮ್ಗೆ. ನೋಡಿ ಈ ತರ ಇಟ್ಟು ನೀವು ಸಿಂಪಲ್ ಆಗಿ ನೀವು ಮನೇಲಿ ನೀವೇ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಹಾಗೆ ಇದಾಗ ಬಂದಾಗ ಮೇಡಮ್ ಲೋಟಸ್ ಅಲ್ಲಿ ನಮ್ ವೆರೈಟೀಸ್ ಅಂತ 2-3 ತರ ವೆರೈಟೀಸ್ ಅಲ್ಲಿ ನಿಮಗೆ ತೋರಿಸಿದೆ. ಇನ್ನ ಸ್ವಲ್ಪ ಹೈಟ್ ಆಗಿ ಕೂರಿಸ್ಬೇಕು ನಾವು ದೇವ್ರನ್ನ, ಆ ಫ್ಲಾಟ್ ಆಗಿದೆ ಬೇಡ, ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬೇಕು ಅನ್ನೋರ್ಗೆ ನೋಡಿ ಈ ತರ ಸ್ಪೇಸ್ ಅಷ್ಟೇ ಚಿಕ್ಕದಾಗಿದೆ ಅನ್ಕೋಬೇಡಿ, ದೊಡ್ಡದಾಗೆ ಇರುತ್ತೆ. ಮೀಡಿಯಂ ಸೈಜ್ ಡಾಲ್ ಸುತ್ತ ನೀವು ಇದ್ರ ಮೇಲೆ ಕೂರಿಸಬಹುದು. ಈ ತರಾನು ಸಿಗುತ್ತೆ. ಆಮೇಲೆ ವರಮಹಾಲಕ್ಷ್ಮಿಗೆ ಆಗ್ಲಿ ಗಣೇಶನ್ಗೆ ಆಗ್ಲಿ ಛತ್ರಿ ಕೇಳ್ತಾರೆ. ಹೌದು. ಸೊ ಅಂಬ್ರೆಲಾ ವೆರೈಟೀಸ್ ಇದ್ರಲ್ಲೂ ನಮ್ಮಲ್ಲಿ 2-3 ಸೈಜ್ ಅಂತ ಸಿಗುತ್ತೆ. ಇದು ನಾನು ತೋರಿಸ್ತಾ ಇರೋದು ನಿಮ್ಗೆ ದೊಡ್ಡ ಸೈಜ್ ಅಲ್ಲಿ ತೋರಿಸ್ತಾ ಇದೀನಿ. ಇದಕ್ಕಿಂತ ಚಿಕ್ಕ ಸೈಜ್ 2 ಸೈಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಮತ್ತೆ ಹಾಗೆ ಇದನ್ನ ನೋಡ್ಬೋದು ಮೇಡಮ್, ರೆಡಿ ಡಾಲ್ಸ್ ಅಂದ್ರೆ ಮನೇಲಿ ಈಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮಗ್ ಡಾಲ್ಸ್ ಬೇಕಂತಂದ್ರೆ ಈವನ್ ರೆಡಿ ಡಾಲ್ಸ್ ಅಲ್ಲೂ ಸಿಗುತ್ತೆ. ಇದ್ರಲ್ಲೂ 3 ಸೈಜಸ್ ಇಲ್ಲೇ ಇಟ್ಟಿದೀವಿ ಸೈಜಸ್ ವೈಸ್ ಆಗಿ, ಸ್ಮಾಲ್, ಮೀಡಿಯಂ, ಬಿಗ್. ಇಲ್ಲ ನಿಮ್ಗೆ 3 ಸೈಜಸ್ ಅಲ್ಲೂ ಇದೆ ಡಾಲ್. ಮತ್ತೆ ಹಾಗೆ ನೀವು ಇವ್ರು ಕೇಳ್ತಾರೆ ನಮ್ಗೆ ಬ್ಯಾಕ್ ಸ್ಕ್ರೀನ್ ಗಳು ಬೇಕು ಅಂತ. ಸೊ ನಮ್ಮಲ್ಲಿ ಬ್ಯಾಕ್ ಸ್ಕ್ರೀನ್ ಬಂದು ಇದು ಬಂದು LED ಇದು. ಸೊ ಇದು ಬಂದು 2 ಕಲರ್ಸ್ ವೇರಿಯೇಷನ್ ಅಲ್ಲಿ ಬರುತ್ತೆ. ತುಂಬಾ ದೊಡ್ಡ ಸೈಜ್ ಇದು. ಇದು ಬಂದು ನಿಮ್ಗೆ LED ಸ್ಕ್ರೀನ್ ಆಗಿರುತ್ತೆ, ಲೈಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಇದು ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಇದ್ರಲ್ಲೂ ಅಷ್ಟೇ ನಿಮ್ಗೆ 2-3 ಕಲರ್ಸ್ ಅಲ್ಲಿ ಸಿಗುತ್ತೆ. ಈಗ ನೋಡ್ಬೋದು ನಾನು ಜಸ್ಟ್ ಒಂದು ಓಪನ್ ಮಾಡಿ ತೋರಿಸಿದೀನಿ. ಸ್ಟಾಕ್ ಬಂದು ಇಲ್ಲಿರುತ್ತೆ. ಮತ್ತೆ ಇದ್ರಲ್ಲಿ ಸಿಂಪಲ್ ಅನ್ನೋದು ಬಂದು ನಿಮ್ಗೆ ಈ ತರ ಕ್ಲಾತ್ ವೆರೈಟಿಲಿ ಸಿಗುತ್ತೆ. ಕ್ಲಾತ್ ವೆರೈಟಿಲಿ ನಿಮಗ್ ಸಿಗುತ್ತೆ. ಹೌದು, ತುಂಬಾ ಹೆವಿ ಗ್ರ್ಯಾಂಡ್ ಬೇಡ ಅನ್ನೋರ್ಗೆ ವೇಟ್ಲೆಸ್ ಇರುತ್ತೆ, ಸಿಂಪಲ್ ಆಗಿ ವೇಟ್ಲೆಸ್ ಆಗಿ ಇವನ್ ಕಟ್ ಆನ್ ಸೈಜ್. ಇದ್ರಲ್ಲೂ ನಿಮ್ಗೆ ಸ್ಟಾಕ್ ತುಂಬಾ ನೋಡ್ಬೋದು, ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ ನೋಡಿ. ಇಲ್ಲೆಲ್ಲ ಪೂರ್ತಿ ಇರೋದೆಲ್ಲ ನಿಮ್ಗೆ ಇದೆಲ್ಲ ಸ್ಕ್ರೀನ್ ವೆರೈಟೀಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋರು ಕೆಲವರು ಇದಾರೆ, ಮಕ್ಕಳ ಹಿಡಿದ್ಬೇಳಿದಾರೆ, ಇದ್ ಮಾಡ್ದಲ್ಲ ಇರೋರ್ಗೆ. ಸೊ ಅಂತವ್ರಿಗೆ ಬಂದು ಬ್ಯಾಕ್ ಸೈಡ್ ಜಸ್ಟ್ ಈ ತರ ಆರ್ಚ್ ವೆರೈಟೀಸ್ ಅಲ್ಲಿ ಸಿಗುತ್ತೆ. ಸೊ ತೆಂಗಿನಕಾಯಿಗೆ ಇಲ್ಲಿ ಕಂಬಿ ತರ ಇರುತ್ತೆ, ಜಸ್ಟ್ ಆ ತೆಂಗಿನಕಾಯಿ ಜುಟ್ಟಿಗೆ ನೀವು ಸಿಗಿಸಿದ್ರು ಅನ್ಸುತ್ತಾ ಇಟ್ಟಾಗ ನಿಮ್ಗೆ ಆರ್ಚ್ ತರ ಕಾಣಿಸುತ್ತೆ. ಇದ್ರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ನೀವು ಒಂದ್ಸರಿ ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನೇನಿದೆ ಅನ್ನೋ ಕಲೆಕ್ಷನ್ಸ್ ನಮ್ಮಲ್ಲಿ. ಬಟ್ ನಮ್ ತೋರಿಸ್ತಾ ಇರೋದೆಲ್ಲ ಬಲ್ಕ್ ಆಗಿ ತೋರಿಸ್ತಾ ಇದೀವಿ, ಸೊ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಒಂದ್ಸರಿ ಶಾಪ್ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಮ್ಮನಿಗೆ ಜಡೆ ಹಾಕೋದಕ್ಕೆ ಕೇಳ್ತಾರೆ. ಈಗ ಆಲ್ರೆಡಿ ನಾವು ರೆಡಿ ಮಾಡ್ಸಿರೋದು ತೋರಿಸ್ತೀನಿ ನೋಡಿ ಮೇಡಮ್. ನೋಡಿ ಈ ತರ ಜಡೆಗಳು ರೆಡಿಯಲ್ಲೇ ಬರುತ್ತೆ. ಸೊ ಆ ಪ್ಯಾಟರ್ನ್ ಗೆ ಜಡೆಗಳು ಬೇಕನ್ನೋರ್ಗೆ ನೋಡಿ ಈ ತರ ಫ್ಲವರ್ಸ್ ಅಲ್ಲಿ ಸಿಗುತ್ತೆ. ಇವನ್ ನಿಮಗ್ ಸ್ಟೋನ್ ಅಲ್ಲಿ ಬೇಕಂದ್ರೆ ಸ್ಮಾಲ್ ಸೈಜ್ ಬೇಕಂದ್ರೆ ಈ ಸೈಜ್ ಇಂದ ಸ್ಟಾರ್ಟ್ ಇದೆ ನಮ್ಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಜಸ್ಟ್ ಒಂದು ದೇವಿಗೆ ನಾನು ರೆಡಿ ಮಾಡಿರೋದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ವೆರಿ ನೈಸ್. ನಾವು ವೇರ್ ಮಾಡ್ದಂಗೆ ನಾವು ಹಾಕೊಂಡಿರೋ ತರನೇ ಜಡೆ ಅನ್ನೋದು ಕಾಣಿಸುತ್ತೆ ನಿಮ್ಗೆ. ಸೂಪರ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಂದು ತಾವರೆ ಹೂವ. ಜಸ್ಟ್ ಇದು ಏನಂತಂದ್ರೆ ನಿಮ್ಗೆ ನೋಡಿ ಇದು ಬ್ಯಾಕ್ ಸೈಡ್ ಈ ತರ ಪ್ಲೇಟ್ ಆಗಿ ಕೊಟ್ಟಿರ್ತೀವಿ, ಬಟ್ ಪ್ಲೇಟ್ ಅಲ್ಲ, ಇದು ವುಡನ್ ಶೀಟ್ ಇರುತ್ತೆ. ಸೊ 2 ಓಪನ್ ಇರುತ್ತೆ. ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಸ್ಟಿಕ್ ಮಾಡ್ಕೊಂಡ್ರೆ ನಿಮ್ಗೆ ಆ ಕಡೆ ತಾವರೆ ಇಟ್ಕೊಳ್ಬಹುದು. ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಹೋಲ್ಸ್ ಇರುತ್ತೆ. ಸೊ ಇದನ್ನ ನೀವು ಥ್ರೆಡ್ ಇಲ್ಲ ಮುತ್ತಿನ ಸರದಲ್ಲಿ ಹ್ಯಾಂಗ್ ಮಾಡ್ಕೊಂಡು ನೀವು ಹ್ಯಾಂಗ್ ಮಾಡ್ಕೊಂಡ್ರು ಲುಕ್ ಆಗಿ ಕಾಣಿಸುತ್ತೆ. ಇದ್ರಲ್ಲೂ ನಿಮ್ಗೆ ಸೈಜಸ್ ಅನ್ನೋದು ಸಿಗುತ್ತೆ. ಇದು 6 ಇಂಚ್ ಇಂದ ಹಿಡಿದು 12 ಇಂಚಸ್ ವರೆಗೂ ನಮ್ಮಲ್ಲಿ ಸೈಜಸ್ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಅದೇ ಪ್ಯಾಟರ್ನ್ ಅಲ್ಲಿ ಎಲಿಫೆಂಟ್
ಓಕೆ. ಈಗ ಗಜಲಕ್ಷ್ಮಿ ಅಲಂಕಾರ ಅನ್ಬೋದು, ತಾವ್ರೆ ಹೂವು ಅಲಂಕಾರ ಯಾವ್ದೇ ಇದ್ರೂನು ಅಮ್ಮನನ್ಗೆ ಅಂತ ಅಂದ್ಬಿಟ್ಟು ಲಕ್ಷ್ಮಿಗೆ ಅಂತ ಹೇಳಿದಾಗ ನಿಮ್ಗೆ ಏನಿದ್ರು ಎಲಿಫೆಂಟ್ ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಈ ಎಲಿಫೆಂಟ್ ಅಲ್ಲೂ ಸೈಜಸ್ ಅನ್ನೋದು ಸಿಗುತ್ತೆ. ಮತ್ತೆ ಇದ್ರಲ್ಲಿ 2 ವೆರೈಟೀಸ್ ಇದೆ ನಮ್ಮಲ್ಲಿ. ಕಲರಿಂಗು ಒಂದು ಬರುತ್ತೆ, ಗೋಲ್ಡ್ ಕಲರ್. ಹೌದು, ಎಲ್ಲ ವುಡ್ ಇಂದಲೇ ಇದ್ ಮಾಡ್ಸಿರೋದು ಮ್ಯಾಮ್. ಈ ತರಾನು ಸಿಗುತ್ತೆ. ಮತ್ತೆ ಇನ್ನೊಂದು, ಕೆಲವರು ಸ್ಟ್ಯಾಂಡ್ ಯೂಸ್ ಮಾಡ್ದಲೆ ನಮ್ಗೆ ಸ್ಯಾರಿ ಡ್ರಾಪಿಂಗ್ ಹೇಗ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಅವ್ರಿಗಾಗಿ ನಾವು ಈ ತರ ಹಾಫ್ ಬಾಡಿ ಅನ್ನೋದು ರೆಡಿ ಮಾಡಿಸಿದೀವಿ. ಸೊ ಏನಿಲ್ಲ, ಇದು ಆಲ್ರೆಡಿ ನಿಮ್ಗೆ ಕೈಯಿಂದ ಹಿಡಿದು ಪೂರ್ತಿಯಾಗಿ ಬಾಡಿ ಆದ್ರೂ ಸಿಗಿರುತ್ತೆ. ಜಸ್ಟ್ ಏನಿಲ್ಲ ಅಂದ್ರೆ ಕೆಳಗಡೆ ನೀವು ಒಂದ್ ಟೇಬಲ್ ಇಟ್ಕೊಂಡು ಅದಕ್ಕೆ ನೀವು ಫಿಲ್ ಮಾಡ್ಕೊಂಡು ಇದ್ ಮಾಡಿದ್ರು, ನಿಮ್ ಫೇಸ್ ಇದ್ ಮಾಡಿದ್ರು ಸುತ್ತ ನಿಮ್ಗೆ ಲಕ್ಷ್ಮಿನ ನೀವೇ ರೆಡಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ತರ ನಿಮ್ಗೆ ಇದ್ರಲ್ಲೂ ನಿಮ್ಗೆ ಕಲರ್ಸ್ ಅನ್ನೋದು ಸಿಗುತ್ತೆ ಮೇಡಮ್. ಓಕೆ. ಹಾ, ಮತ್ತೆ ಇನ್ನೊಂದು ವಿಷಯ, ಇಷ್ಟಕ್ಕೆ ನಾನು ಮುಗಿಸ್ತಾ ಇದೀನಿ ಅಂತ ಅನ್ಕೋಬೇಡಿ. ಇದು ಬಂದು ನಾನು ಲ್ಯಾಗ್ ಆಗುತ್ತೆ, ನೀವು ತುಂಬಾ ಜನ ಇದ್ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇಷ್ಟಕ್ಕೆ ಇದನ್ನ ಮುಗಿಸ್ತಾ ಇದೀನಿ. ಸೊ ಒಂದ್ಸರಿ ನಮ್ ಶಾಪ್ ವಿಸಿಟ್ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗತ್ತೆ. ನಾನು ಇವಾಗ ಬಗ್ಗೆ ಶಾಪ್ ನೇಮ್ ಹೇಳ್ಬಿಡಿ ಮೇಡಮ್. ಹಾ, ನಮ್ ಶಾಪ್ ಬಂದು ಓಮ್ ಗೋಲ್ಡ್ ಕವರಿಂಗ್ ವರ್ಕ್ಸ್ ಅಂತ ಅನ್ಬಿಟ್ಟು ನಮ್ದು ಇರೋದ್ ಬಂದು, ನಮ್ ಶಾಪ್ ಬಂದು ಇರೋದು ಅವಿನ್ಯೂ ರೋಡ್ ಅಲ್ಲಿ, ನಿಯರ್ ಬೈ ಚರ್ಚ್, ಅವಿನ್ಯೂ ರೋಡ್ ಚರ್ಚ್ ಇಂದ ಅಲ್ಲಿಂದ ನಮ್ ಶಾಪ್ ಬಂದು 12th ಶಾಪ್ ಆಗಿರುತ್ತೆ. ನೀವು ಮಾರ್ಕೆಟ್ ಇಂದ ಬರೋ ಹಾಗಿದ್ರೆ ಬನಾರಸ್ ಸ್ವೀಟ್ ಇಂದ 13th ಶಾಪ್ ಆಗಿರುತ್ತೆ. ನಾನು ಆಗ್ಲೇ ಚರ್ಚ್ ಬಗ್ಗೆ ಹೇಳದ್ನಲ್ಲ, ಅದು ಬಂದು ನೀವು ಮೈಸೂರ್ ಬ್ಯಾಂಕ್ ಕಡೆಯಿಂದ ಬಂದ್ರೆ ನಿಮ್ಗೆ ಈಸಿ ಆಗಿರುತ್ತೆ ಮ್ಯಾಮ್. ನಾವ್ ಈ ನಂಬರ್ ಕೊಡ್ತಾ ಇದೀವಿ, ಸ್ಕ್ರೋಲ್ ಅಲ್ಲಿ ನಿಮ್ಗೆ ನಂಬರ್ ಇದಾಗತ್ತೆ. ಆ ನಂಬರ್ಗೆ ನೀವು ಫೋನ್ ಮಾಡಿದ್ರು ನಾವು ಲೊಕೇಶನ್ ಸೆಂಡ್ ಮಾಡ್ತೀವಿ. ಕೆಲವೊಬ್ರಿಗೆ ಹೇಳಿದೀವಿ ನಾವು, ಹಾಯ್ ಅಂತ ಮೆಸೇಜ್ ಮಾಡ್ಕೊಳ್ಳಿ, ನಿಮ್ಗೆ ಲೊಕೇಶನ್ ಸೆಂಡ್ ಆಗತ್ತೆ ಅಂತ. ಆತರ ಏನಾದ್ರು ಆಗಿಲ್ಲ ಅಂತಂದ್ರೆ ಸುತ್ತ ನೀವು ಕಾಲ್ ಮಾಡಿ, ನಾವು ವಿಸಿಟ್ ಎಲ್ಲಿ ಅಂತ ಅಂದ್ಬಿಟ್ಟು ನಾವು ಕರೆಕ್ಟ್ ವಿಸಿಟ್ ಆಗೋದಕ್ಕೆ ನಾವು ಹೇಳ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.